ನಮೋ ನಮೋ ಓಂ ನಮೋ 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 ನಮೋ. ಆ ಬಳಿಕ ಹಿಂದೂ ಮುಸ್ಲಿಂ ಮಂತ್ರ ಪಠಣ, ಕುರಾನ್ ಪಠಣ, ಬೈಬಲ್ ವಾಕ್ಯ ಅನುರಣಿಸಿತು. ಮೂರು ಧರ್ಮದ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿ ಮನೆ ಮನೆಗಳಲ್ಲಿ ಜ್ಯೋತಿ ಬೆಳಗಲೆಂಬ ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಪರಮ ಪೂಜ್ಯ ಸದ್ಗುರು ಕುಲ್ಯದ ಶ್ರೀ ರಮಾನಂದ ಸ್ವಾಮೀಜಿಯವರು, ಜ್ಯೋತಿಗೆ ಯಾವ ಜಾತಿಯೂ ಇಲ್ಲ, ಅದು ಎಲ್ಲರಿಗೂ ಸಮಾನ ಬೆಳಕು ನೀಡುವಂತೆ ನಾವೆಲ್ಲರೂ ಒಂದೊಂದು ಬತ್ತಿಯಂತೆ ಸಮಾಜಕ್ಕೆ ಬೆಳಕಾಗಬೇಕು ಎಂದರು. ಸೌಹಾರ್ದಯುತವಾಗಿ ಮಾತನಾಡಿದ ಸನ್ಮಾರ್ಗ ವಾರಪಕ್ತಿಯ ಸಂಪಾದಕರಾದ ಅಬ್ದುಲ್ ಖಾದರ್ ಕುಕ್ಕಿಲ ಅವರು, ಹಬ್ಬ ಹರಿದಿನಗಳ ಆಚರಣೆ ನಮ್ಮೊಳಗೆ ಕಂದಕಗಳನ್ನು ನಿರ್ಮಿಸಬಾರದು, ಬದಲಾಗಿ ನಮ್ಮಲ್ಲಿನ ಹೊಂಡಗಳನ್ನು ಮುಚ್ಚುವ ಕೆಲಸ ಮಾಡಬೇಕು ಎಂದರು. ನಾನು ವಂಚಿಸುವುದನ್ನು ನಂಬ್ತಾ ಇರಲಿಲ್ಲ. ಇಂತಹ ಒಂದು ಮನೋಭಾವ ಇವತ್ತಿನ ಕಾಲದಲ್ಲಿ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವುದು ಅಥವಾ ಹಬ್ಬಗಳು ಬರುವುದು, ಇಂತಹ ಕೂತುಗಳನ್ನು ಫಿಲ್ ಮಾಡಲು ಬಹಳ ಒಳ್ಳೆಯದ್ದು ಮಾತ್ರ ಅಲ್ಲ, ಅವುಗಳ ಹಿನ್ನೆಲೆಯಲ್ಲಿ ಅದರ ವಿಚಾರಗಳನ್ನು ಆಲೋಚಿಸುವ ಮೂಲಕ. ಕ್ರೈಸ್ತ ಸಮುದಾಯದ ಪ್ರತಿನಿಧಿಯಾಗಿದ್ದ ಫಾದರ್ ಸ್ಟ್ಯಾನಿ ಡಿಸೋಜ ಅವರು ಮಾತನಾಡಿ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಏನಾದರೂ ಆಗು, ಮೊದಲು ನೀ ಮಾನವನಾಗು ಎಂದರು. ಕಾದಾಡಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ಮಾನವತೆಯ ಈ ವಿಶಾಲ ವೇದಿಕೆಯ ಅಡಿಯಲ್ಲಿ ಈ ಸಂಭ್ರಮವನ್ನು ನಾವು ಆಚರಿಸುತ್ತೇವೆ. ಈ ಹಬ್ಬವನ್ನು ಆಚರಿಸುವಾಗ ನನಗೆ ಹಲವಾರು ಪ್ರಶ್ನೆಗಳು ಎದುರಾಗ್ತವೆ. ದೀಪಾವಳಿ ಎಂದರೇನು? ದೀಪಾವಳಿಯ ಐತಿಹಾಸಿಕತೆ ಏನು? ಪ್ರಭಾವ ಪ್ರೇರಣೆಗಳೇನು? ತಾತ್ವಿಕತೆ ಏನು? ದೀಪಾವಳಿ ಹಬ್ಬದ ಪ್ರಸ್ತುತತೆ ಏನು? ದೀಪಾವಳಿ ಎಂದರೇನು ನಮಗೆಲ್ಲ ಗೊತ್ತು, ನಮಗೆಲ್ಲರಿಗೂ ಕನ್ನಡ ಬರುತ್ತೆ. ದೀಪ ಆವಳಿ, ದೀಪಾವಳಿ, ದೀಪಗಳ ಸಾಲಿನ ಹಬ್ಬ ಇವತ್ತು. ಒಂದು ದೀಪ ಅಲ್ಲ, ಎರಡು ದೀಪ ಅಲ್ಲ, ದೀಪಗಳ ಸಾಲಿದ್ದಾಗ ಅಲ್ಲಿ ಕತ್ತಲಿರುವುದಿಲ್ಲ. ಹಿರಿಯ ಸಾಹಿತಿ ಡಾಕ್ಟರ್ ಅಮೃತ ಸೋಮೇಶ್ವರ, ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾದ ಚಂದ್ರಹಾಸ ಅಡ್ಯಂತಯ್ಯ, ಯೋಗಿ ಶೆಟ್ಟಿ ಚಪ್ಪು, ಹಮೀದ್ ಹಸನ್ ಮಾಡೂರು, ಕೋಟೆಕಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಶೆಟ್ಟಿ, ಸದಸ್ಯರಾದ ರಾಜಮೋಹನ್ ಮುದ್ಯ, ಕೃಷ್ಣಗಟ್ಟಿ, ಆಲ್ವಿಂಡಿ ಸೋಜಾ, ಸಂತೋಷ್ ಕುಮಾರ್, ಸತೀಶ್ ಕುಂಪಲ, ರಮೇಶ್ ಕುಲ್ಯ ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಜಾತಿ ಮತ ಪಂಥರಹಿತವಾಗಿ ಪಾಲ್ಗೊಂಡಿದ್ದರು. ಸಭಾಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕರಾದ ಕೆಜೆ ರಾಮಶೆಟ್ಟಿ ದೀಪಾವಳಿಯ ಔಚಿತ್ಯಗಳ ಬಗ್ಗೆ ಬೆಳಕು ಚೆಲ್ಲಿದರು. ಗಾಳಿ ಮತ್ತು ಬೆಳಕು ಅದು ತ್ರಿಕೋಣ, ಒಂದು ವೃತ್ತದ ಪೂರ್ಣ 360 ಡಿಗ್ರಿಯಲ್ಲಿ ಕೂಡ ಹರಿಯುವಂತದ್ದು. ಬೆಳಕಿಗೆ ಕೆಲವು ಅಡೆತಡೆ ಇಲ್ಲದಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ಎಲ್ಲಾ ಕಡೆಯಲ್ಲಿ ಪಸರಿಸುತ್ತದೆ. ಆದ್ರಿಂದ ಬೆಳಕು ಕೆಳಗಿನಿಂದ ಮೇಲಕ್ಕೆ, ಮೇಲಿನ ಕೆಳಕ್ಕೆ ಹರಿಯ ದೃಷ್ಟಿಯಿಂದ ಬೆಳಕಿನ ಹಬ್ಬ ಅದು ನಮ್ಗೆ ಅತ್ಯಂತ ಅವಶ್ಯಕತೆ ಇರುವಂತದ್ದು. ಆದ್ರಿಂದ ಎಲ್ಲೋ ಸಿನಿಮಾದಲ್ಲಿ ಹಾಡನ್ನ ಕೇಳಿದ್ದೇನೆ, ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬೆಳಕು, ಕಡಲು ನಿನ್ನದು, ಹಡಗು ನಿನ್ನದು, ಮುಳುಗದಿರಲಿ ಬದುಕು. ನಮ್ಗೆ ಜೀವನಕ್ಕೆ ಬೇಕಾದಂತ ಬೆಳಕು, ನಮ್ಮ ಜೀವನ ಅದು ಸುಸೂತ್ರವಾಗಿರ್ಬೇಕಾಗಿದೆ. ಬೆಳಕು ಜೀವನ ವ್ಯವಸ್ಥಿತವಾದಂತ ರೀತಿಯಲ್ಲಿ ಬದುಕಬೇಕಾದ್ರೆ ಅಂತ ಎಲ್ಲ ವ್ಯವಸ್ಥೆಯಲ್ಲಿ ನಮ್ಗೆ ಒಂದು ಸಂತೋಷ ಕೊಡುವಂಥದ್ದು ದೀಪದ ಹಬ್ಬ. ಆ ಬಳಿಕ ಬಂದಿದ್ದ ಅತಿಥಿಗಳು ಅಭಿಮಾನಿಗಳೆಲ್ಲರಿಗೂ ಬೆಲ್ಲದ ಅವಲಕ್ಕಿ ಸಿಹಿ ತಿಂಡಿ ನೀಡಿ ಸಂಭ್ರಮವನ್ನು ಹಂಚಲಾಯಿತು.